ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಯಾರಾಗ್ತಾರೆ ಕರ್ನಾಟಕದ ಶಿಂಧೆ ಅಜಿತ್ ಪವಾರ್ ಅನ್ನೋ ಪ್ರಶ್ನೆ ಸುಮಾರು ದಿನಗಳಿಂದ ಓಡಾಡ್ತಿದೆಯಲ್ಲ. ಬಿಜೆಪಿ ನಾಯಕರು ಹೇಳ್ತಿದ್ದಾರಲ್ಲ, ಕುಮಾರಸ್ವಾಮಿ ಅವರು ಹೇಳಿದ್ದು, ಯತ್ನಾಳ್ ಅವರ ಸ್ಟೇಟ್ಮೆಂಟ್, ಅದಾದ ಮೇಲೆ ಇನ್ನಿತರರು ಮಾತಾಡಿದ್ದಾರೆ. 40 ಶಾಸಕರು, 50 ಶಾಸಕರು, 60 ಶಾಸಕರು ಅಂತೆಲ್ಲ. ಅದ್ರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಕೂಡ ಇದು ಹೌದು ಅಂತ ಹೇಳ್ತಿದ್ದಾರೆ. 50 ಕೋಟಿ ಆಫರ್ ಇದೆ ಶಾಸಕರಿಗೆ ಅಂತ. ಇಷ್ಟರ ನಡುವೆ ಈಗ ಅಜಿತ್ ಪವಾರ್ ಹೆಸರನ್ನು ರಿವೀಲ್ ಮಾಡ್ತಾ ಇದೆ ಬಿಜೆಪಿ. ಅಂದರೆ ಬಿಜೆಪಿ ಶಾಸಕರೊಬ್ಬರ ಬಾಯಲ್ಲಿ ಸೀಕ್ರೆಟ್ ಔಟ್ ಆಗಿದೆ ಎಲೆಕ್ಷನ್ ಹೊತ್ತಲ್ಲಿ. ಏನು ನಡೀತಾ ಇದೆ ಹಾಗಾದರೆ? ಬಿಜೆಪಿ ಹೈಕಮಾಂಡೇ ಸದ್ಯ ಹೋಲ್ಡಲ್ಲಿಟ್ಟಿದೆಯಾ? ಈ ಕಡೆಯಿಂದಾನೇ ಇಂಟ್ರೆಸ್ಟ್ ಜಾಸ್ತಿ ಇದೆಯಾ? ಪ್ರಯತ್ನ ಆಗ್ತಿದೆಯಾ? ಕುಮಾರಸ್ವಾಮಿ ಅವರು ಕೂಡ ಇದನ್ನೇ ಹೇಳಿದ್ರು. ಅದು ರಿಪೀಟ್ ಆಗ್ತಿದೆ ಬಿಜೆಪಿ MLA ಬಾಯಲ್ಲಿ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಹಿಂದೆ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಎಲ್ಲ ಕ್ಲಿಯರ್ ಮಾಡಿಕೊಡಿ ನನಗೆ ಇರುವಂಥ ಅಡೆತಡೆಗಳನ್ನು ಅಂತ. ಟೀಮ್ ಸಮೇತ ಬರೋದಕ್ಕೆ ಒಬ್ಬರು ದೊಡ್ಡ ಲೀಡರ್ ರೆಡಿ ಆಗಿದ್ದಾರೆ. ಒಬ್ಬರು ಅಜಿತ್ ಪವಾರ್ ಇದ್ದಾರೆ, ಒಬ್ಬರು ಶಿಂಧೆ ಇದ್ದಾರೆ. ಯಾರು ಫಸ್ಟ್ ಬರ್ತಾರೆ ಗೊತ್ತಿಲ್ಲ. ಕರ್ನಾಟಕದಲ್ಲೂ ಮಹಾರಾಷ್ಟ್ರ ಮಾದರಿಯ ಬೆಳವಣಿಗೆ ಆಗಲಿಕ್ಕಿದೆ ಅನ್ನೋ ಸ್ಟೇಟ್ಮೆಂಟನ್ನು ಫಸ್ಟ್ ಕೊಟ್ಟಿದೆ HDK. ಬೊಮ್ಮಾಯಿ ಅವರು ಕೂಡ ಇಂತಹ ಬದಲಾವಣೆ ಆಗುವ ಸುಳಿವನ್ನು ಕೊಟ್ಟಿದ್ರು. ಅದಾದಮೇಲೆ ಯತ್ನಾಳ್ ಅವರು ಬಿಗ್ ಬಾಂಬ್ ಸಿಡಿಸಿದ್ರು. ಶಿಂಧೆ ಪವಾರ್ ಇಬ್ಬರು ಹುಟ್ಟಾಗಿದೆ ಕರ್ನಾಟಕದಲ್ಲಿ, ತೊಟ್ಲಿಗೆ ಹಾಕಿದ್ದೀವಿ, ಸದ್ಯದಲ್ಲೇ ಪ್ರೌಢಾವಸ್ಥೆಗೆ ಬರಲಿದ್ದಾರೆ, ನಾಮಕರಣ ಆಗಿದೆ ಅಂತ ಹೇಳಿದರು. ನೋಡ್ತಾ ಇರಿ ಸರ್ಕಾರದ ಪರಿಸ್ಥಿತಿ ಏನಾಗುತ್ತೆ ಕೆಲವೇ ದಿನಗಳಲ್ಲಿ ಅನ್ನೋ ಭವಿಷ್ಯ ನೋಡಿದ್ರು. ಅದಾದಮೇಲೆ ಸಿದ್ದರಾಮಯ್ಯನವರು ನಿರಂತರವಾಗಿ ಹೇಳ್ತಿದ್ದಾರೆ, BJP ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದ ದಿಕ್ಕಲ್ಲಿ ಚಲಿಸ್ತಾ ಇದೆ. 50 ಕೋಟಿ ಆಫರ್ ನಿರಂತರವಾಗಿ ಬರ್ತಾ ಇದೆ. ಹಾಗಿದ್ರೂ IT ED ಯಾಕೆ BJP ಅವರ ಅಕೌಂಟನ್ನು ಸೀಸ್ ಮಾಡ್ತಿಲ್ಲ, ಕಣ್ಣಿಡ್ತಿಲ್ಲ? ಇಲ್ಲಿ ಯಾವುದು ಅಕ್ರಮದ ಸುಳಿವು ಸಿಗ್ತಾನೇ ಇಲ್ವಾ? ಆಪರೇಷನ್ಗೆ ನಾಂದಿ ಹಾಡಿದ್ದೇ BJP. ಈಗಲೂ ಮತ್ತೆ ಪ್ರಯತ್ನ ಶುರುವಾಗಿದೆ. ಬಟ್ ಡೋಂಟ್ ಕೇರ್ ಅನ್ನೋ ಸಂದೇಶವನ್ನು ಪದೇ ಪದೇ ಕೊಡ್ತಿದ್ದಾರೆ. DK ಶಿವಕುಮಾರ್ ಅವರು ಅವಾಗ ಇಂಥ ಮೆಸೇಜ್ ಕೊಟ್ಟಿದ್ದನ್ನು ನೋಡಿದ್ದೀವಿ. ಇದರ ನಡುವೆ ಈಗ BJP ಶಾಸಕ ಮುನಿರತ್ನ ಅವರು ಕೊಟ್ಟಿರುವ ಸ್ಟೇಟ್ಮೆಂಟ್ ಏನು ಹೇಳಿದ್ದಾರೆ? ಅವರು 40 ಶಾಸಕರ ಜೊತೆಗೆ ಬರೋದಕ್ಕೆ ಒಬ್ಬರು ರೆಡಿಯಾಗಿದ್ದಾರೆ, ಆದರೆ ಸದ್ಯಕ್ಕೆ ಬೇಡ, ಅವರಲ್ಲೇ ಇರಲಿ, ಅವಶ್ಯಕತೆ ಇಲ್ಲ ಅನ್ನುವ ಮಾತುಗಳನ್ನು ಆಡ್ತಿರೋದು ಬೇರೆ ಯಾರು ಅಲ್ಲ, DK ಶಿವಕುಮಾರ್ ಅವ್ರ ಬಗ್ಗೆನೇ. ಮುನಿರತ್ನ ಅವ್ರ ವಿರುದ್ಧ DK ಬ್ರದರ್ಸ್ ಸಮರ ಮುಂದುವರೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಹಣಾಹಣಿ ನಡೀತಿದೆಯಲ್ಲ, ಮಂಜುನಾಥ್ ಅವರ ಅಭ್ಯರ್ಥಿ ಆದಮೇಲೆ. ಈ ಹೊತ್ತಲ್ಲಿ ಮಾತಿನ ಜಟಾಪಟಿಯ ನಡುವೆ ಮುನಿರತ್ನ ಅವರು ಹೇಳಿರೋ ಮಾತಿದು. ಏನಂತ? ಪ್ರಯತ್ನ ಮಾಡ್ತಿದ್ದಾರೆ ಹೈಕಮಾಂಡ್ ನಾಯಕರ ಮೂಲಕ ಅನ್ನೋ ಥರದ ಅರ್ಥ ಬರ್ತಿದೆ ಅವ್ರ ಮಾತಲ್ಲಿ. DK ಶಿವಕುಮಾರ್ ಅವರು 40 ಶಾಸಕರ ಜೊತೆ ಬರೋದಕ್ಕೆ ರೆಡಿ ಇದ್ದಾರೆ. ಬಟ್ ಸದ್ಯಕ್ಕಲ್ಲೇ ಇರಲಿ ಅವರು, ಬಾಗಿಲು ಸದ್ಯಕ್ಕೆ ನಾವು ಓಪನ್ ಮಾಡಿಲ್ಲ ಅನ್ನುವ ಮೂಲಕ. ಮುಂದೆ ಅವಶ್ಯಕತೆ ಬಿದ್ದರೆ ಓಪನ್ ಮಾಡ್ತೀವಿ ಅಂತನ ಗೊತ್ತಿಲ್ಲ ಅವ್ರ ಮಾತಿನ ಅರ್ಥ ಏನು ಅಂತ. ಸೊ ಎಲ್ಲ ದೊಡ್ಡ ನಾಯಕರು ಕೊಟ್ಟಿರುವ ಹೇಳಿಕೆಗಳಿಗೂ ಈಗ ಮುನಿರತ್ನ ಹೆಸರನ್ನು ರಿವೀಲ್ ಮಾಡ್ತಿರೋದಕ್ಕೂ ಅಚ್ಚರಿಗೆ ಕಾರಣ ಆಗಿದೆ. ಇತ್ತೀಚೆಗೆ DK ಶಿವಕುಮಾರ್ ಸುತ್ತ ಸುಮಾರು ಬೆಳವಣಿಗೆಗಳಾಗ್ತಿವೆಯಲ್ಲ. ಪ್ರಹ್ಲಾದ್ ಜೋಶಿ ಅವರೇನು ಸ್ಟೇಟ್ಮೆಂಟ್ ಕೊಟ್ಟರು? DK ಶಿವಕುಮಾರ್ ಮೂಲೆ ಗುಂಪು ಮಾಡೋದಕ್ಕೆ ಬಹಳ ಪ್ರಯತ್ನ ಆಗ್ತಿದೆ ಸಿದ್ದರಾಮಯ್ಯ ಟೀಮಿಂದ. ಕಾನೂನಾತ್ಮಕವಾಗಿ ಅವ್ರನ್ನ ಸಿಕ್ಕಾಕ್ಸೋದಕ್ಕೆ ಕಾಂಗ್ರೆಸ್ನಲ್ಲೇ ಒಂದು ಬಣ ಪ್ರಯತ್ನ ಮಾಡ್ತಿದೆ ಅನ್ನುವ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು. ಲಾಕ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಚ್ಚರಿಗೆ ಕಾರಣ ಆಯಿತು ಅವರ ಸ್ಟೇಟ್ಮೆಂಟ್. ಗುಬ್ಬಿ ಶ್ರೀನಿವಾಸ್ ಸ್ಟೇಟ್ಮೆಂಟ್ ಬೆನ್ನಲ್ಲೇ ರಿಯಾಕ್ಷನ್ ಹೊತ್ತಲ್ಲಿ ಪ್ರಹ್ಲಾದ್ ಜೋಶಿ ಅವರು ಈ ಮಾತಾಡಿದ್ರು. ಸೊ ಕರ್ನಾಟಕ ಕಾಂಗ್ರೆಸ್ನ ಏನೋ ಒಂದು ಸೀಕ್ರೆಟ್ ರಿಪೋರ್ಟ್ ಹೈಕಮಾಂಡ್, BJP ಹೈಕಮಾಂಡ್ ಕೈ ಸೇರಿದೆ ಅಂತ ಆಯಿತು ಅಲ್ಲಿಗೆ. ಮತ್ತು ಗೋವಾ ಮುಖ್ಯಮಂತ್ರಿ ಜೊತೆಗೆ ಫಡ್ನವೀಸ್ ಜೊತೆಗೆ ರಾಜ್ಯದ ಕಾಂಗ್ರೆಸ್ ನಾಯಕರು ದೊಡ್ಡವರು ಯಾರೋ ಮೀಟಿಂಗ್ ನಡೆಸ್ತಿದ್ದಾರೆ ಅನ್ನೋ ಸುದ್ದಿ ಆಗಾಗ ಬರ್ತಾ ಇದೆ. ಎಲ್ಲ ಒಂದಕ್ಕೊಂದು ಕನೆಕ್ಟಿಂಗ್ ದ ಡಾಟ್ಸ್ ಮಾಡೋದಕ್ಕೆ ಹೋದರೆ ಬಹಳ ದೊಡ್ಡ ಬೆಳವಣಿಗೆಯ ಮುನ್ಸೂಚನೆ ಕೊಡ್ತಾ ಇದೆಯಾ ಇದು? ಎಲ್ಲ ನಾಯಕರು ಓಪನ್ ಆಗಿ ಹೇಳ್ತಿರೋ ಸ್ಟೇಟ್ಮೆಂಟ್ ಮೇಲೇ ಮಾತಾಡೋದಕ್ಕೆ ಹೋದರೆ. ಈಗ ಸದ್ಯ ಸುಪ್ರೀಂ ಕೋರ್ಟ್ ಕೇಸು, ಈ ಮನಿ ಲಾಂಡ್ರಿಂಗ್ ಅದರಲ್ಲೆಲ್ಲ ಬಿಗ್ ರಿಲೀಫ್ ಸಿಕ್ಕಿದೆ. DK ಶಿವಕುಮಾರ್ ಅವ್ರಿಗೆ ದೊಡ್ಡ ಕುರ್ಚಿ ಏರೋದಕ್ಕೆ ಇದ್ದ ಅಡೆತಡೆಗಳು ಬೇರೆ ನಿವಾರಣೆ ಆಗಿದೆ. ಸೊ ಆದಷ್ಟು ಬೇಗ ಮುಖ್ಯಮಂತ್ರಿ ಕುರ್ಚಿ ಏರಬೇಕು ಅನ್ನೋ ಲೆಕ್ಕ ಹಾಕ್ಕೊಳ್ತಿರುವಂಥ DK ಶಿವಕುಮಾರ್ ಸಾಧ್ಯವಾಗದೇ ಇದ್ದರೆ ಬೇರೆ ದಾರಿ ಹಿಡಿಯಲಿದ್ದಾರಾ? ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.